अभी मजा आएगा ना भिड़ो. ಅಣ್ಣ ಇನ್ನು ಏನೋ ಬೇಕಣ್ಣ. ಅದು ಕಂಡ ಕನಸು, ಅದು ನಿನ್ನ ಮನಸ್ಸು, ನಿನ್ನ ಮನಸ್ಸಿಗ ಈಗ ನಾವು ಕಬ್ಬರ್ಗಿ ಫಾಲ್ಸ್ ಹತ್ರ ಬಂದ್ಬಿಟ್ವಿ. ಇನ್ನೇನು ಕೆಳಗಡೆ ಇಳಿಯೋದಷ್ಟೇ. ಫಾಲ್ಸ್ ಸೌಂಡ್ ಮಾತ್ರ ಇಲ್ಲಿ ತನೂ ಕೇಳಿಸ್ತಾ ಇದೆ, ಯಾವ ಥರ ನೀರು ಹರಿತಾ ಇದೆ ಅಂತಂದು. ಮಳೆ ಆಗಿಬಿಟ್ಟು 2-3 ದಿನ ಆಗೈತೆ ಅಂತಂದು ಹೇಳ್ತಿದ್ರು ಊರನವರು. ಅದಕ್ಕೆ ಹೋಗ್ತಾ ಇದ್ವಿ. ಇದು ನೋಡಿ ನಮ್ಮೂರ ಕಡೆ ಇರುವಂಥ ಒಂದು ಫೇಮಸ್ ಆದ ಫಾಲ್ಸ್. ಅಲ್ಲಿಗೆ ಹೋಗುವ ಮೆಟ್ಲು ಯಾವ ಥರ ಇದೆ ಇಳಿಯೋಕ್ಕೆ, ಎಲ್ಲ ಗುಡ್ಡದ ಮಧ್ಯೆ ಇರ್ತಕ್ಕಂಥ ಒಂದು ಫಾಲ್ಸ್ ಇದು ಇತ್ತೀಚೆಗೆ ಬಯಲಿಗೆ ಬಂದಿರತಕ್ಕಂಥದ್ದು ಫಾಲ್ಸ್. ಅಷ್ಟೇ ಚೆನ್ನಾಗಿದೆ ಕೂಡ. ನಮ್ಮ ಕಡೆ ಸೈಡ್ನವ್ರಿಗಂತೂ ಫುಲ್ಲು ಬೆಸ್ಟು. ಅದಕ್ಕೋಸ್ಕರ ಅದನ್ನು ನೋಡೋಕ್ಕೆ ಇವತ್ತು ಹೋಗ್ತಾ ಇದ್ದೀವಿ. ಚೆನ್ನಾಗಿ ನೀರು ಹರಿತಾ ಇದೆ ಅಂತಂದು ಹೇಳಿದ್ರಿಂದ ನೋಡುವ ಯಾವ ಥರ ನೀರು ಹರಿತಾ ಇದೆ ಅಂತಂದು. ನೋಡಿ, ಇಲ್ಲಿಂದ ನೋಡಿದ್ರೇ ನೀರು ಯಾವ ಥರ ಕಾಣಿಸ್ತಾ ಇದೆ ಅಂತಂದು. ಇನ್ನೊಂದು ಸ್ವಲ್ಪ ಇದೆ, ಕೆಳಗಡೆ ಇಳಿದ್ಬಿಟ್ಟು ಅದು ವ್ಯೂವನ್ನು ತೋರಿಸ್ತೀನಿ ನಿಮಗೆ, ಯಾವ ಥರ ನೀರು ಎಷ್ಟು ರಭಸವಾಗಿ ಹರಿತಾ ಇದೆ ಅಂತಂದು. ನೋಡಿ ಫಾಲ್ಸ್ ಯಾವ ಥರ ಹರಿತಾ ಇದೆ ಅಂತಂದು. ಫುಲ್ಲು ಸಖತ್ತಾಗಿದೆ. ನಮ್ಮ ಸೈಡ್ ಇರುವಂಥ ಒಂದು ಫೇಮಸ್ ಆಗಿರ್ತಕ್ಕಂಥ ಫಾಲ್ಸ್ ಅಂದರೆ ನಮ್ಮ ಕಬ್ಬರ್ಗಿ ಫಾಲ್ಸ್ ಅಥವಾ ಕಪಿಲ ತೀರ್ಥ ಅಂತಂದು ಕೂಡ ಕರೀತಾರೆ ಅದನ್ನು. ನೋಡಿ ಜನ ಎಲ್ಲ ಯಾವ ಥರ ಇದ್ದಾರೆ ಅಂತ. ನಾವು ಕೂಡ ಈಗ ಅಲ್ಲಿ ಇಳಿಯೋಕ್ಕೆ ಹೋಗ್ತಾ ಇದ್ದೀವಿ. ಈಗ ಆ ಸೈಡಿಂದ ಬಂದ್ಬಿಟ್ಟು ಹೋಗ್ತಾ ಇದ್ದೀನಿ ಈಗ ಅಲ್ಲಿಗೇನೆ ನೀರು ಕೆಳಗಡೆ ಹೋಗುವ ಯಾವ ಥರ ಇರುತ್ತೆ ಅಂತಂದು. ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್. ಇಂತಹ ಹಲವು ಸಂಗತಿಗಳ ನಡುವೆ ನಮ್ಮನ್ನ ಕಾಡುವಂತಹ ಕಟ್ಟ ಕಡೆಯ ಪ್ರಶ್ನೆ ಹೀಗೂ ಉಂಟು.